ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಕೈಮಾ ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಚಿಕನ್ ತೊಗೊಂಡು ಬೋನ್ಲೆಸ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಬೋನ್ ಇರೋದಿದು ಇದಿಷ್ಟನ್ನು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಕೊಬೇಕು. ಮೊದಲಿಗೆ ಒಂದು ಪೌಡ್ರ್ ಮಾಡಿ ಇಟ್ಕೊಬಿಡೋಣ. ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಇದನ್ನು ಜಸ್ಟ್ ನೀರು ಹಾಕೊಳ್ಳದೆ ನೈಸ್ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ ಸಪ್ರೇಟಾಗಿ. ಇದನ್ನು ಮತ್ತು ಸಾಂಬಾರಿಗೆ ನೋಡಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ಮತ್ತು ಟೊಮೆಟೊ 2, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 2, ಚಕ್ಕೆ 3 ಲವಂಗ, 4 ಹಸಿಮೆಣಸಿನಕಾಯಿ. ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ, ಚಕ್ಕೆ ಲವಂಗ ಹಾಕೋತೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ, 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಪುದೀನ ಹಾಕ್ಕೊಂಡು ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನು ತುಂಬ ಫ್ರೈ ಮಾಡೋದು ಬೇಡ, ಜಸ್ಟ್ ಬಿಸಿ ಆದರೆ ಸಾಕು. ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತಾಯಿದ್ದೀನಿ. ಈಗ ರುಬ್ಕೊಳ್ಳುವಾಗ ನೀವು ಟೊಮೊಟೊನೆಲ್ಲ ತೆಗೆದುಬಿಟ್ಟು ಇದಕ್ಕೆ ಕಾಯಿ ಕಡಲೆ ಹಾಕಿ ರುಬ್ಕೊಳ್ಳೋಣ. ನೋಡಿ, ಅದು ಆರೋವರೆಗೂ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ 1-2 ಸ್ಪೂನಷ್ಟು ಕಡಲೆ ಹಾಕೋತಾಯಿದ್ದೀನಿ. ನೋಡಿ, 1-2 ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಾಯಿ ಮತ್ತು ಕಡಲೆ ರುಬ್ಬಿದ್ದೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಈ ಥರ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡ್ಬಿಡಿ. ಫ್ರೆಂಡ್ಸ್, ಈ ಥರ ತೆಂಗಿನಕಾಯಿನ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಇದು ಆರಿದೆ. ಇದರಲ್ಲಿ ಇರೋ ಟೊಮೊಟೊನೆಲ್ಲ ಸಪ್ರೇಟಾಗಿ ಇಟ್ಕೊತೀನಿ. ಫಸ್ಟು ನೋಡಿ, ಟೊಮೊಟೊನೆಲ್ಲ ತೆಗ್ದಿದ್ದೀನಿ. ಇದನ್ನು ಮಾತ್ರ ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ. ನೀರು ಹಾಕ್ತೆ. ನೋಡಿ ಫ್ರೆಂಡ್ಸ್, ಅದು ಟೊಮೊಟೊ ಎತ್ತಿ ರುಬ್ಬಿರೋದು. ಇದರಲ್ಲಿ 1 ಸ್ಪೂನ್ ಎತ್ತಿ ನಾನು ಈಗ ಏನು ತೆಂಗಿನಕಾಯಿ ಎತ್ತಿಟ್ಕೊಂಡಿದ್ದೀನಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿದಲ್ಲಿ ಸ್ವಲ್ಪ ಎತ್ಕೊಂಡಿದ್ದೀನಿ, ಫ್ರೈ ಮಾಡಿದ್ರಲ್ಲಿ ಸ್ವಲ್ಪ ಎತ್ಕೊತೀನಿ. ಈಗ ಟೊಮೆಟೊ ಇಟ್ಕೊಂಡಿದ್ದೀನಲ್ಲ ಇದನ್ನು ಅದೇ ಜಾರಿಗೆ ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಇದು ಕಡಲೆ, ಮೆಣಸು ಮತ್ತು ಉಪ್ಪು ಹಾಕಿ ಪುಡಿ ಮಾಡಿ ಒಂದಿಟ್ಕೊಂಡಿರೋದು ಇದು. ಫ್ರೆಂಡ್ಸ್, ಈಗ ಅದೇ ಜಾರಿಗೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಈ ಮಸಾಲೆನ ಮತ್ತೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ, ಒಂದು 1/4 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಈಗ ಇದನ್ನು ನಾವು ಸ್ವಲ್ಪ ಫಸ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬೋನ್ಲೆಸ್ ಚಿಕನ್ನ ಹಾಕ್ಕೊಂಡು ನುಣ್ಣಗಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಳ್ಳಿ, ತುಂಬ ನುಣ್ಣಗೂ ಬೇಡ. ಆ ಥರ ಒಂದು ರುಬ್ಬಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನೋಡಿ, ಕಡಲೆ ಪುಡಿ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೊಳ್ಳೋಣ. ಗಟ್ಟಿಗೆ ಚೆನ್ನಾಗಿ ಕಲಸಿ ಇದನ್ನು ಒಂದೊಂದು ರೌಂಡಾಗಿ ಬಾಲ್ ಮಾಡಿ ಒಂದು ಕಡೆ ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ. ಹೀಗೆ ನೋಡಿ, ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದಪ್ಪದಾಗೆ ಕಟ್ಟಿ ನೋಡಿ, ಈ ರೀತಿಯಾಗಿ ಕಟ್ಟಿ ಒಂದು ಬಾಲ್ ಥರ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಈಗ ನಾವು ಸಾಂಬಾರು ಮೊದಲು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಳ್ಳಿ, ದಬರಿ ಥರ ಇದ್ದರೆ ಒಳ್ಳೆಯದು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾವಿವಾಗ ಚಿಕನ್ ಹಾಕ್ಕೊಳ್ಳೋಣ. ಅದೇ ಮೂಳೆ ಎಲ್ಲ ಇರ್ತಲ್ಲ, ಮೂಳೆನೆಲ್ಲ ಹಾಕ್ಕೊಳ್ಳೋಣ. ಮೂಳೆ, ಲಿವರು ಅದೆಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಬರೀ ಕಂಡ ಮಾತ್ರ ಇದರಲ್ಲಿ ನಾನು ತೊಗೊಂಡಿದ್ದು, ಅದನ್ನು ಕೈಮಾ ಮಾಡಲಿಕ್ಕೆ. ಸ್ವಲ್ಪ ಅರಿಶಿನ ಹಾಕ್ಕೊತಾಯಿದ್ದೀನಿ, ಸ್ವಲ್ಪ ಕಲ್ಲುಪ್ಪು. ನೋಡಿ, ಇವಾಗ ನಾವು ಮೊದಲು ಮಾಡ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ. ಅದೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಪೇಸ್ಟ್ ಮೊದಲು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ.
ಈ ರೀತಿಯಾಗಿ ಇದನ್ನು ತಿನ್ಕೊಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಷ್ಟರಲ್ಲೇ ನಾವು ಆಮೇಲೆ ಇದನ್ನು ಸಾರು ಮಾಡಬೇಕಾಗುತ್ತೆ. ಇದನ್ನು ನೋಡಿ, ಇದರಲ್ಲೇ ಒಂದು ಗೊಜ್ಜು ಥರ ಆಗೋಗಿದೆ. ಈಗ ನಾವು ತೆಂಗಿನಕಾಯಿ ಕಡಲೆ ಹಾಕಿದ್ವಲ್ಲ ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಾವು ಒಂದು ಕಡೆ ಬಿಸಿನೀರು ಕಾಯಿಸ್ಕೊಂಡಿದ್ರೆ ಇದು ಸಾಂಬಾರಿಗೆ ಚೆನ್ನಾಗಿರುತ್ತೆ, ತಣ್ಣೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ನಾನು ಆಲ್ರೆಡಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಇವಾಗ ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕೋತೀನಿ. ನೋಡಿ, ನಾನು ಇಷ್ಟು ಅದಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಒಂದು 10-15 ನಿಮಿಷ ಆದಮೇಲೆ ನಾವು ಏನು ಕೈಮಾ ಉಂಡೆಗಳನ್ನ ಮಾಡ್ಕೊಂಡಿದ್ವೋ ಅದನ್ನು ಇಲ್ಲಿಗೆ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಕೈಮಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿನ ಬಾಲ್ಸಾಗಿ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಹಾಕೋಣ. ಫ್ರೆಂಡ್ಸ್ ನೋಡಿ, ಈ ಥರ ಮಳ್ಳುವಾಗ ನಾನು 10 to 15 ಮಿನಿಟ್ಸ್ ಮಳ್ಳಿಸಿದ್ದೀನಿ. ಈಗ ನಾನು ಒಂದೊಂದೇ ಉಂಡೆನ ನಿಧಾನಕ್ಕೆ ಬಿಡ್ತಾಯಿದ್ದೀನಿ. ಅದರೊಳಗೆ ಸುತ್ತ ಒಂದು ಕಡೆ ಬಿಡಬೇಡಿ, ಸುತ್ತ ಒಂದೊಂದು ಕಡೆನೇ ಹಾಕಿ ನೋಡಿ. ಒಂದೊಂದು ಕಡೆನೇ ನಿಧಾನಕ್ಕೆ ಒಂದೊಂದು ಉಂಡೆನೇ ಹಾಕಿ ನಾನು ಸುತ್ತ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಸೌಟ್ ಮಾತ್ರ ಹಾಕಬೇಡಿ. ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದನ್ನು. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ಕೈಮಾ ಸಾರು ರೆಡಿಯಾಗಿದೆ. ಇದು ಮಳ್ಳದ ಮೇಲೆ ಆಫ್ ಮಾಡೋದು. ಮುದ್ದೆ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಚಿಕನ್ ಕೈಮಾ ಸಾರು ರೆಡಿಯಾಗಿದೆ. ನೋಡಿ, ಒಂದು ಉಂಡೆನೂ ಒಡೆದಿಲ್ಲ. ತುಂಬ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.